ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಜಕ್ಕಿ. ಇವತ್ತಿನ ನಮ್ಮ ಯೂಟ್ಯೂಬ್ ಬ್ಲಾಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನಿದ್ದೀನಿ ನಮ್ಮ ಗದ್ದೆಯಲ್ಲಿ. ನಮ್ಮ ಗದ್ದೆ ಏನೋ ಒಂದು 20 ಎಕರೆ 30 ಎಕರೆ ಇಲ್ಲ, ಇರೋದೇ ಒಂದು 3/4 ಎಕರೆ. ಈ ಒಂದು 3/4 ಎಕರೆಗೆ ಅರಿಶಿನ ಹಾಕಿದ್ದೀವಿ. ಇವಾಗ ಅರಿಶಿನ ಕಿಲೋ ಟೈಮ್ ಬಂದೈತೆ, ಇಡ್ತಾ ಇದ್ದಾರೆ. ಈ ಒಂದು 3/4 ಎಕರೆಗೆ ಅರಿಶಿನ ಹಾಕಿ ಈ ಕಿಲೋ ಹಂತಕ್ಕೆ ಮಿನಿಮಮ್ ಒಂದು ಇಲ್ಲಾಂದ್ರೂ ಒಂದು 25,000 ಖರ್ಚಾಗೈತೆ. ಒಂದು 4-5 ಸಲ ಔಷಧಿ ಹೊಡಿಬೇಕು, ಒಂದು 3 ಸಲ ಕಳೆ ಕೀಳಿಸ್ಬೇಕು. ಇಷ್ಟಕ್ಕೆಲ್ಲ ಇವಾಗ ಒಂದು 25,000 ಖರ್ಚಾಗೈತೆ. ಇನ್ನೂ ಅದು ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ. ಇವತ್ತು ಕೀಳೋದಕ್ಕೆ ಸ್ಟಾರ್ಟ್ ಮಾಡವ್ರೆ. ಬನ್ನಿ ಯಾವ ಥರ ಕೀಳ್ತಾ ಇದ್ದಾರೆ ಅಂತ ನಿಮ್ಗೆ ತೋರಿಸ್ತೀನಿ. ಇವರು ನಮ್ಮಪ್ಪ ಜನ್ಮದಾತ, ಅವ್ರು ನಮ್ಮ ತಮ್ಮ, ನಿಮ್ಮ ತಮ್ಮ ನಮ್ಮ ಅಪ್ಪಾಜಿಯವರು. ನೋಡಿ, ಹೆಣ್ಣಾಳು ಬಂದು ಇವರು ನಮ್ಮ ಅವ್ವರು, ನಮ್ಮ ಎತ್ತವ್ವ. ಇವರು ನಮ್ಮ ಅಜ್ಜಮ್ಮ. ಇವರು ನಮ್ಮ ಮನೆ ಮುಂದ್ಗಡೆ ಇರೋ ಸಣ್ಣಮ್ಮ. ಅವಾಗ ಜಗಳ ಕಾಯ್ತಿದ್ರು, ಇವಾಗ ಕಮ್ಮಿ ಆಗ್ಬಿಡ್ಗದ. ಅವಾಗ ಜಗಳ ಕಾಯ್ತಿದ್ರು ಕೋಳಿ ಹಣ ಮೇಲೆ, ನಾಯಿ ಹಣ ಮೇಲೆ. ಈಗ ಫುಲ್ ಕಮ್ಮಿ ಆಗ್ಬಿಟ್ಟದ. ನಿಮ್ಮದೇ ನಾವು ವಿಡಿಯೋ ಮಾಡೋದು ನೋಡಿ. ಈ ಥರ ಅರ್ಶಿನ ಬಿಡಿಸ್ಕೊಳ್ಳೋದು, ಈ ಥರ ಬಿಡಿಸ್ತಾ ಇದ್ರೆ ಮಾಡ್ತಾರೆ. ಬೆಳಿಗ್ಗೆಯಿಂದ ಬರೀ ಇದು ಒಂದೇ ಪಟ್ಟು ಬಿಡಿಸಿರೋದು. ಇಲ್ಲಿ ನೋಡಿ, ಇಂಥ ಆಳ್ಗಳು ಕಟ್ಕೊಂಡು ನಾವು ಏನಪ್ಪ ಜೀವನ ಮಾಡೋದು? ಇನ್ನೂ ಸಂದೆ ಆತಿಲ್ಲ. ಸಂದೆ ಆತ ಗಂಟೆ ಇವೊಂದು ಪಟ್ಟು ಮುಗಿತಾನಾಗದ. ಇದು ಮುಗಿಯೋದು ಕಾಣಿ ಒಟ್ಟಿನಲ್ಲಿ. ಇನ್ನೊಂದು 3 ದಿನ ಆದ್ದವ. ಹಾಂ, ಇನ್ನೂ 3 ದಿನ 4 ದಿನ ಆದ್ದು. ಏನು ತೋರಿಸ್ತಾರಮ್ಮ? ಬಿಡ್ಸಮ್ಮ ಅಲ್ಲಿ ಅಷ್ಟೇ. ಅಲ್ಲಿ ಇವಾಗ ಇನ್ನು ಬಿಡ್ಸೋದನ್ನೆಲ್ಲ ಒಂದು ಕಡೆ ಗುಡ್ಡೆ ಹಾಕೊಂಡು ಈ ಅಷ್ಟನ್ನು ಮತ್ತೆ ಬೇಯಿಸ್ಬೇಕು. ಬೇಯಿಸಿ ಆಮೇಲೆ ಮಾರೋದು. ಬೇಯಿಸಿ ಮಾರೋಂಥ ಅಷ್ಟಕ್ಕೆ ಒಂದು ಸ್ವಲ್ಪ ಜಾಸ್ತಿ ರೇಟ್ ಹೋಗುತ್ತೆ. ಬೇಯಿಸ್ತಾರೆ ಹಂಗೆ ಕೊಟ್ಟರೆ ಇದು ಕ್ವಿಂಟಲ್ಗೆ ಬರೀ 3,000 ರೂಪಾಯಿ ಅಂತೆ. ಎಲ್ಲ ಪಟ್ಟುಗಳದ್ದು ಬಿಡಿಸಾದ್ಮೇಲೆ ತಂದು ಇಲ್ಲಿ ಗುಡ್ಡೆ ಹಾಕೊಳ್ಳೋದು. ಇಲ್ಲಿ ಗುಡ್ಡೆ ಹಾಕಿ ಒಂದು ಕಡೆ ಒಲೆ ಹಾಕ್ಕೊಂಡು, ಇಲ್ಲಿ ಕಾಣ್ತಿದೆಯಲ್ಲ ಈ ತೆಂಗಿನ ಮಟ್ಟಗಳು, ಈ ತೆಂಗಿನ ಮಟ್ಟಲ್ಲಿ ಬೇಯಿಸೋದು. ಬೇಯಿಸಾದ್ಮೇಲೆ ಮಾರೋದು. ಇಲ್ಲಿ ಕಾಣ್ತಿದೆಯಲ್ಲ ಈ ಗದ್ದೆಗಳು, ಈ ಗದ್ದೆಗಳೆಲ್ಲ ನಮ್ಮ ಅಪ್ಪಂದು, ನಮ್ಮ ದೊಡ್ಡಪ್ಪವ್ರದ್ದು, ನಮ್ಮ ಚಿಕ್ಕಪ್ಪವ್ರದ್ದು, ಎಲ್ಲರದು. ಟೋಟಲ್ ಒಂದು 3 ಎಕರೆ ಐತೆ. 3 ಎಕರೆಯಲ್ಲಿ 4 ಜನ ಅಣ್ಣ ತಂದಿರಿಗೆ ಡಿವೈಡ್ ಆಗೋಗೈತೆ. ಅದರಲ್ಲಿ ನಮಗೆ ಒಂದು 3/4 ಎಕರೆ ಸಿಕ್ಕೈತೆ ಅಷ್ಟೇ. ಅದರಲ್ಲಿ ಇವಾಗ ಎಲ್ಲರೂ ಕೂಡ ಅಷ್ಟೇ ಹಾಕೊಂಡವ್ರೆ. ನಮ್ಮ ಅಪ್ಪವರು ಮತ್ತು ನಮ್ಮ ಅಪ್ಪಾಜಿಯವರು, ನಮ್ಮ ದೊಡ್ಡಪ್ಪನ ಮನೆಯವರು ಎಲ್ಲರೂ ಅಷ್ಟೇ ಹಾಕೊಂಡವ್ರೆ. ನಮ್ಮ ದೊಡ್ಡಮ್ಮರ ಗದ್ದೆಲ್ಲೂ ಕೂಡ ಅಷ್ಟೇ ಬಿಡಿಸ್ತವ್ರೆ. ಇಲ್ಲಿ ನೋಡಿ, ಇವರು ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಪ್ಪನವರ ಅಣ್ಣನ ಹೆಂಡ್ತಿ. ಇವರು ನಮ್ಮ ಅತ್ತೆಮ್ಮವರು. ಆವಾಗ ವಿಡಿಯೋದಲ್ಲಿ ನೋಡ್ತಿದ್ರಲ್ಲ, ಅವರೇ ಇವರು ರಾಜಮ್ಮ ಅವರು. ಶಾಂತಿ ಬಿಡ್ಸು ಶಾಂತಿ ಅವರು ನಮ್ಮ ದೊಡ್ಡಮ್ಮವರು. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ದೊಡ್ಡಪ್ಪನ ಹೆಂಡ್ತಿ ಸಿಕ್ತಾಯಮ್ಮ. ಇವರು ಮಂಗಳಮ್ಮ, ನಮ್ಮ ಅಣ್ಣ ಹೆಂಡ್ತಿ. ಅವರು ಅಲ್ಲಿ ತೋರಿಸಿದ್ರಲ್ಲ ನಮ್ಮ ಚಿಕ್ಕಪ್ಪ ಅಂತ, ಅವ್ರ ಮಗಳು. ಇವರು ಬೇಬಿ ಶ್ರುತಿ ಅಂತ. ಇವರು ಸುನಿ ಅವ್ರವ್ವ, ನನ್ನ ಬಾಮೇದಿಂದಲ್ಲ ಸುನಿ ಅವ್ರವ್ವ ಗೌರಮ್ಮ. ಇವರು ಅಮ್ಮ ಲಿಂಗಮ್ಮ ಅಂತ ನಮ್ಮ ಅಜ್ಜಿ, ನಮ್ಮ ತಾತನ ಹೆಂಡ್ತಿ. ಇವರೆಲ್ಲ ಅಷ್ಟನ್ನ ಬಿಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಗದ್ದೆನ ಆಗಿದ್ದು ಕೂತಾರ. ಇವರು ನಮ್ಮ ಮಾಮವರು, ನಮ್ಮ ಅಣ್ಣವರು. ಇವರು ನಮ್ಮೂರು ಅಳಿಮಯ್ಯ, ಸುನಿಯವ್ರ ಭಾವವರು. ಅಲ್ಲಿ ತೋರಿಸ್ತಾರಲ್ಲ ಮಂಗಳಮ್ಮ ಅಂತ, ಅವ್ರ ಗಂಡವರು. ಇವರು ಯಜಮಾನರು ರಾಜಣ್ಣ ಅಂತ. ಇವರು ಸುನಿಯವರ ಅಪ್ಪ ಅವರು, ಮರೆಯವರು. ಎಲ್ಲರೂ ಗದ್ದೆನ ಆಗತ್ ಕೂತಾರ ಅಷ್ಟನ. ಇಲ್ಲಿ ನೋಡಿ, ನೀನು ಬಿಡ್ಸಾದ್ಮೇಲೆ ನೀನು ಹೊಲ ಹಾಕೊಳ್ಳೋದು, ಹಾಕೊಂಡು ಮಾಟದ ತೆಂಗಿನ ಮಟ್ಟ ತಗೊಂಡು ಸುಮ್ಮನೆ ಬೇಯಿಸೋದು. ಬಿಡ್ಸ ನೀನೇನು ಹೇಳೋದು?
ಬೇಯಿಸ್ಬೇಕಲ್ಲ ಬೇಯಿಸ್ಲಾ ಆಯ್ತು ಇಷ್ಟೊತ್ಕೊಂಡ ಮಟ್ಟಕ್ಕೆ ಹೋಗಿ ಸುತ್ತಿ ತುಸಿ ಸಾಕಾಯ್ತು ನಗ ಅದಕ್ಕೆ ಸುತ್ತಕ್ ಹೋದ ಮಟ್ಟ ಎಲ್ಲೂ ಸಿಕ್ಕಿಲ್ಲ ತೆಂಗಿನ ಮಠ ತೆಂಗಿನ ಮಠ ಕೇಳಿದ್ರೆ ಕೊಡೋದಪ್ಪ ಎಲ್ಲಿ ಸಿಕ್ಕಾವ ತೆಂಗಿನ ಮಠ ಇದನ್ನ ಅರ್ಶಿನ ಒಂದ್ ಕಡೆ ಮತ್ತೆ ಅದ್ರ ಬೇರೆ ಒಂದ್ ಕಡೆ ಸಪ್ರೇಟ್ ಮಾಡ್ತಾ ಇದಾರೆ ನೋಡಿ ಇದು ನಿಮ್ಗೆ ದಿನಕ್ಕೆ 1,000 ರೂಪಾಯಿ ಕೊಡ್ಬೇಕು ನನ್ಗ ಆಯ್ ಮಾಡ ಸರಿಯಾ ಇಲ್ಲಿ ಇವರು ನಮ್ಮ ಅತ್ತ ಏನ ಸಾಂತಿಗಳಾಗಂಟ ನಮ್ಮ ಅತ್ತ ಇವ್ರ ನಮ್ಮ ದೊಡ್ಡವ ಇವ್ರಿಬ್ರಿಗೆ ಪೈಪ್ ಹೊಡಿ ಯಾರು ಚೆನ್ನಾಗಿದ್ರು ಅಂತ ನೀವ್ ಹೇಳಿ ಫ್ರೆಂಡ್ಸ್ ಯಾರು ಚೆನ್ನಾಗಿದ್ರು ನಾನು ನಿಮ್ಗೆ ಮೊದ್ಲೇ ಹೇಳ್ದಾಗೆ ನಮ್ ಗದ್ದೆ ಕೆಲಸ ಮುಗಿಯೋದಕ್ಕೆ ಒಂದ್ 3-4 ದಿನ ಬೇಕು ಅಂತ. ಇವತ್ತಿಗೆ 3 ದಿನ ಆಯ್ತು ನಮ್ ಗದ್ದೆ ಕೆಲಸ ಸ್ಟಾರ್ಟ್ ಆಗಿ, ಇನ್ನೇನೋ ಮುಗಿಯ ಅಂತ ಬಂದಿದೆ. ಈ ಮುಗಿತಾ ಇರೋ ಪ್ರಯುಕ್ತ ನಮ್ಮ ಗದ್ದೆಲಿ ಕೆಲಸ ಅಂದ್ರೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಒಂದ್ ಒಳ್ಳೆ ಊಟ ಮಾಡ್ಸೋಣ ಅಂತ ಅಂದ್ಬಿಟ್ಟು ನಾನಿವತ್ತು ಉರುಕ್ ಹೋಗ್ತಾ ಇದ್ದೀನಿ ಚಿಕನ್ ತರೋದಕ್ಕೆ. ಇವತ್ತು ಚಿಕನ್ ಊಟ. ನಮ್ ಸೈಡಲ್ಲೆಲ್ಲ ಹಂಗೇನೆ, ಗದ್ದೆ ಕೆಲಸ ಹೊಲ ಕೆಲಸ ಮುಗಿಯೋ ಅಂತ ಬಂದಾಗ ಗದ್ದೆ ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಿರೋರಿಗೆ ಚಿಕನ್ ಅಥವಾ ಬೇರೆ ಬೇರೆ ಏನಾದ್ರು ಊಟ, ಒಳ್ಳೆ ಊಟನ ಕೊಡಿಸ್ತಾರೆ. ನಮ್ಮ ಮನೆಗೆ ಚಿಕನ್ ಬೇಕು ಅಂದಾಗೆಲ್ಲ ನಾವು ಇಲ್ಲಿಗೆ ಬರೋದು ತಗೊಂಡು ಹೋಗೋದಕ್ಕೆ. ನೋಡ್ಕೊಳ್ಳಿ ತೋರಿಸ್ತೀನಿ. BSR ಚಿಕನ್ ಮಟನ್ ಸೆಂಟರ್. ಚಿಕನ್ ಇವಾಗ ಪಾರ್ಸಲ್ ಮಾಡಿಸ್ಕೊಂಡಾಯ್ತು, ಇವಾಗ ಕೊಡ್ತಾ ಇದ್ದೀನಿ. ಓಕೆ ಬಾಯ್ ಬಾಯ್, ಮತ್ತೆ ಸಿಗೋಣ. ಐದು ಕೆಜಿ ಚಿಕನ್ ತಗೊಂಡು ಇವಾಗ ಹೊರಟಿದ್ದೇವೆ. ಇಲ್ಲ ಪಕ್ಕದಲ್ಲೇ ಇದೆ ಒಂದು ತರಕಾರಿ ಅಂಗಡಿ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಅಮ್ಮ ಅಂದ್ರೆ ಕೊತ್ತಂಬರಿ ಸೊಪ್ಪು. ಹಾ ಮೈಸೂರು ಫೋನ್ ಮಾಡಿ ಹೇಳ್ಬೇಕಂತ. ಅದೇ ಅತ್ತ ಬಂದ ಅಂದ್ಬಿಟ್ಟು ಮೈಸೂರು ಫೋನ್ ಮಾಡಿ ಹೇಳ್ಬೇಕು. ಅಮ್ಮ ಒಂಚೂರು ಗಮ್ಮನದೇ ಇಲ್ಲ, ಒಂಚೂರು ಸ್ಮೆಲ್ ಇಲ್ಲಕಮ್ಮ. ಎಲ್ಲ ನಾಟಿ ಸೊಪ್ಪಿಲ್ವಾ? ಒಂದು ರವಾನು ಸ್ಮೆಲ್ ಬತ್ತೇ ಇಲ್ಲ. 1 ಕೆಜಿ ಟೊಮೆಟೊ ಹಾಕಿ, 1 ಕೆಜಿ. ಒಂದು ಕೆಜಿ ಈರುಳ್ಳಿ ಕೊಡಿ. ಹಾ, ಎರಡು ಕೆಜಿ ಅವ ಅನ್ಸುತ್ತ. ಯಾರಿಗೆ ಹಾಕಿ ಮಡಗಿದ್ರೆ ಸೌತೆಕಾಯಿ ಮೇಲೆ ಇಲ್ಲಿವೆ ಬರದಾ? ತಗೋ ಆಡಿ ಮುಗಿದ. ಬನ್ನಿ ಏನಿಲ್ಲ. ಥ್ಯಾಂಕ್ ಯು ಅಣ್ಣ. ಆಯ್ತು, ನಿಮ್ದಾಯ್ತಾ? ಎಲ್ಲಾ ಸಾಮಾನುಗಳನ್ನ ತೆಗೆದುಕೊಂಡು ಇವಾಗ ಮನೆ ಕಡೆ ಹೊರಟಿದ್ದೇವೆ. ಈಗ ಹೋಗಿ ತಗೊಂಡೋಗಿ ಕೊಟ್ಟು ಅಡಿಗೆ ಮಾಡಿಸ್ಕೊಂಡು ಮತ್ತೆ ಗದ್ದೆ ಕಡೆ ಹೊರಡ್ಬೇಕು. ಎಲ್ಲ ಸಾಮಾನು ತಗೊಂಡು ಇವಾಗ ಮನೆಗೆ ಬಂದಿದ್ದೇವೆ. ಕರೆಂಟ್ ಬೇರೆ ಹೊಂಟಾಗದ. ಗೊತ್ತಾಯ್ತು, ಇವಾಗ ತಾನೇ ಗೊತ್ತಾಯ್ತು. ವಿಡಿಯೋ ಮಾಡ್ತಿರೋದು ಲಾಗು. ಯಾಕೆ? ಇವರು ನಮ್ಮ ಮೊದಲನೇ ಅತ್ತಿಗೆ. ಇವ್ರ ಹೆಸರು ಪವಿತ್ರ ಅಂತ. ಆಮೇಲೆ ಇನ್ನೇನ್ ಆಮೇಲೆ ಈಗ ಅಡಿಗೆ ಮಾಡೋದು ಇವ್ರೇನೆ. ನಮ್ ಗದ್ದೆ ಕೆಲಸದಲ್ಲಿ ಮಾಡ್ತಿರೋದು, ಎಲ್ಲರೂ ಅಡಿಗೆ ಮಾಡೋದು ಇವ್ರೇನೆ.
ನೋಡೋದ ಯಾವ ಥರ ಮಾಡ್ತಾರೆ ಅಂತ. ತಗೊಳ್ಳಿ, ಚಿಕನ್ ತಂದಿದ್ದೇನೆ. ಎಲ್ಲ ಜ್ಯೂಸ್ ತಗೋ ಕೊಡ್ಬೇಕೀಗ. ಮಿಂಡ ತಗೊಂಬಂದಿನಿ, ಮಿರಿಂಡ ತಗೊಂಬಂದಿನಿ. ಇದನ್ನ ತಗೊಂಡು ಹೋಗ್ಬಿಟ್ಟು ಈಗ ಗದ್ದೆ ಕೊಡ್ಬೇಕಂತ. ಲೋಟ ಕುಡಿ. ಬಾ ಜ್ಯೂಸ್ ಎತ್ಕೋ, ಬಾ ಇದು ಜ್ಯೂಸ್ ಎತ್ಕೋ. ಟೋಪಿ ಎತ್ತ ಮಡ್ಗೆ ಎತ್ಕೋ, ಡೋರ್ ಹಾಕು. ಏನ್ ಮಾಡ್ತಾರಮ್ಮ? ಎಲ್ಲ ಮಾಡ್ತಾರ, ಕುಡಿತಾರಕಂತ ತಗೊಳ್ಳಿ, ಕುಡೀರಿ ನೀವು. ಹೌದು, ಇದೆಲ್ಲ ಕುಡಿಯಕ್ ಹೋಗ್ಬಾರ್ದು. ಏನ್ ಮಾಡಿದ್ರಿ, ಕೆಲಸ ಮಾಡ್ತಿರಲ್ಲ ಅಂದ್ಬಿಟ್ಟು. ಪರವಾಗಿಲ್ಲ, ಹಳ್ಳಿ ಹುಡುಗ ಮುದ್ದೆನೂ ತಿರೋದ್ ಕರ್ತಾನೆ. ಮದುವೆ ಆಗೋಲ್ಲ, ಪುಣ್ಯ ಮಾಡಿದ್ದು. ಆದ್ರೂ ಇನ್ನೂ ಮದುವೆ ಆಗಿಲ್ಲ. ಹುಡುಗಿ ಸಿಕ್ಕಿಲ್ಲ, ಹುಡುಗಿನೇ ಸಿಗ್ತಾ ಇಲ್ವಂತ. ಅಲೋ ಪಾಪ. ಹೌದು, ಇಂಟ್ರೆಸ್ಟ್ ಇದೆ ಹುಡುಗಿ. ಅರ್ಕೆ ಹೊತ್ಕಪ್ಪ ಹಣ. ನಂಜುಡಪ್ಪನ್ಗೆ ಅರ್ಕೆ ಹೊತ್ಕಪ್ಪ. ನಮ್ಮ ಅಪ್ಪನ ಹತ್ರ ಸಾಕು, ನಮ್ಮ ಅಪ್ಪ ನೋಡೋದು. ಯಾರ ಮಾದೇವಪ್ಪನ್ಯಾ? ಸರಿ ಕಣಪ್ಪ. ಇನ್ಸ್ಟಾಗ್ರಾಮ್ ಅಲ್ಲಿ ಸವಿತಕ್ಕ ಊಟ ಮಾಡ್ತಾರ ಗೊತ್ತೇ ಪಾಟಿ ಮುದ್ದನ. ಯಾರಣ್ಣ ನೋಡಿದ್ಯಾ? ಅದೇ ಸವಿತಕ್ಕ ಇನ್ಸ್ಟಾಗ್ರಾಮ್ ಅಲ್ಲಿ ಮುದ್ದೆ ಮಾಡ್ಕೊಂಡಿ ಇಷ್ಟಿಷ್ಟಪ್ಪ ಇಟ್ಟುಂಟ ಇದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಟ್ಟುಂಟ ಇದೀನಿ. ಒಂದ್ ಲಿಮಿಟ್ ಇರುತ್ತೆ ಕೊಡು. ನಮ್ಮ ಅತ್ತಿಗೆ ಅವರು ಸಿಟಿ ಅವರು, ನಂಜನಗೂಡು ಟೌನ್ ಅವರು, ಅವ್ರಿಗೆ ಇಟ್ಕಿಟ್ ಎಲ್ಲ ಮಾಡಕ್ ಬರಲ್ಲ. ಆದ್ರೂ ಕೂಡ ಪ್ರಯತ್ನ ಪಡ್ತಾ ಇದಾರೆ ಇಟ್ ಕಟ್ಟೋದಕ್ಕೆ. ಸೈಕ್ ಯಾರಪ್ಪಲೋ? ಯಾರು ಇಲ್ಲ, ಸೈಕು. ಆಕಾಶ ಕುಪ್ರಳಿಂದ ಬಂದ ಪಾಪ ವಿಡಿಯೋ ಮಾಡ್ಬೇಕು ಅಂತ. ಇಲ್ಲಿ ಇಟ್ಟು ಮುದತೀರ ನೋಡ್ಬಿಟ್ಟು ಅವನೇ ಮಂಕ ಹೋಗೋಣ. ನಮ್ಮ ಅಮ್ಮಂಗೆ ಸೊಸೆ ಹುಡುಕ್ತಾ ಇದ್ದೀನಿ. ಇಟ್ಟಿರೋದ್ ಗೊತ್ತಿರ್ಬೇಕು ಅಂತ ಸೊಸೆ ಹುಡುಕ್ತಾ ಇದ್ದೀನಿ. ಎಲ್ಲಿದೆಯೋ ಪುಣ್ಯಾತ್ಗಿತ್ತಿ? ನೋಡಿ ಫ್ರೆಂಡ್ಸ್, ಆಗೈತೆ ಎಲ್ಲ. ಇದು ಸಾಂಬಾರು, ಚಿಕನ್ ಸಾಂಬಾರು, ಇದು ರೈಸು, ಇದು ಮುದ್ದೆ, ಎಲ್ಲಾನು ಪ್ಯಾಕ್ ಮಾಡ್ಕೊತಿದ್ದೀನಿ. ಸಾಕ್ ಬಿಡಿ. ಬಾಯಿಲ್ ನೀರು ಬರ್ತಾವದ. ಇವಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗದ್ದೆಯ ಕಡೆ. ನಡ್ರಿ ಮತ್ತ ನಡ್ರಿ ಬನ್ನಿ ಅಂತ ಇದಕ್ಕೆ ಹೊಟ್ಟೆ ಸಿತಿ ಇಲ್ವ ಕಣೆ. ಇದ ಕಮ್ಮಿ ಬಮ್ಮಿ ಹೊಟ್ಟೆ ಸಿತಿ ಇಲ್ವಮ್ಮಿ ರಾಜೇ. ಊಟ ಮಾಡಕ್ಕೆ ನಿರ್ಲಿಲ್ಲ. ಅದಕ್ಕೆ ಟಾರ್ಪಲ್ನಿಂಗ್ ಮಾಡಿ ನೆರಳು ಮಾಡಿದೀವಿ ಊಟ ಮಾಡೋರ್ಗೆ. ಏನವ ಏನವ ಯಾರ್ದವ ಕಾಲೋದು? ಎಲ್ಲ ಊಟ ಮಾಡ್ತಾ ಇದಾರೆ. ನಮ್ಮ ಮಮ್ಮಿ ಅವರು, ನಮ್ಮ ಜಗನ್ಮಾತೆ ಅವರು ಎಲ್ಲರದು ಆದ್ಮೇಲೆ ಊಟ. ವಿಜಯಕವ ನಗರ್ತಿದೆ. ವಾ ಅಪ್ಪವರು ಎಲ್ಲ 90 ಆಗ ಕಡೆಗೆ ಹೋಗಾರ. ಎಲ್ಲರೂ ಊಟ ಮುಗಿಸ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡವ್ರೆ. ಇವಾಗ ನಾವು ಟಿಫನ್ಗಳನ್ನ ತಗೊಂಡು ಮನೆ ಕಡೆ ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಇವತ್ತು ಕೆಲಸ ಎಲ್ಲ ಮುಗ್ದೋಗುತ್ತೆ. ನೋಡಿ ಫ್ರೆಂಡ್ಸ್, ಊಟ ಮಾಡ್ಕೊಂಡು ಮತ್ತೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತಾ ಇದಾರೆ. ಅರ್ಶನ ಬಿಡಿಸ್ತಾ ಇದಾರೆ. ಚಿಕನ್ ಮಾಡಿ ಬಾಯ್ ಎಲ್ಲರಿಗೂ ಬಾಯ್.
ಮಾಡಿ ಮಾಡಿ. ನಿಮ್ಮ ಭೇಟಿ ವೆರಿ ಲಾಂಗ್ ಟೈಮ್. ನಾನು ಮತ್ತೆ ಬಿಡಿ ತಗೊಂಡ್ಬರ್ಬೇಕು, ಬಿಡಿ ತಗೊಂಬರ್ತೀನಿ. ಬರ್ತೀನಿ. ಹೋಗ್ಬಿಟ್ಟು ಬರ್ತೀನಿ. ಬೈನ ಕಾಣ್ತೀನಿ ಟವಲು ಹಂಗೆ ಬೈನು ಬೈನು ರೆಡಿ. ನಮ್ಮ ಗದ್ದೆ ಕೆಲಸ ಲಾಗ್ ಇವತ್ತು ಇಲ್ಲಿಗೆ ಮುಗಿತಾ ಇದೆ. ಇನ್ನು ನೆಕ್ಸ್ಟು ಅಷ್ಟನ್ನ ಬೇಯಿಸೋದೈತೆ. ಅದು ಯಾವ ಥರ ಬೇಯಿಸ್ತಾರೆ ಅದನ್ನು ವಿಡಿಯೋ ಮಾಡಾಕ್ತೀನಿ. ಅಲ್ಲಿ ತನಕ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರಿ, ನಗ್ತಾ ಇರಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.